ನಮಸ್ಕಾರ ರೈತ ಬಾಂಧವರೇ. ನಾವು ಇವತ್ತು ನಮ್ಮ ಹೊಲದಲ್ಲಿ ಫುಲ್ ಗೋಬಿ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಡ್ರಿಂಚಿಂಗ್ ಮಾಡಬೇಕು, ಡ್ರಿಂಚಿಂಗ್ ಅಲ್ಲ ಡೀಪಿಂಗ್ ಮಾಡಬೇಕು. ಡೀಪಿಂಗ್ ಮಾಡ್ಬೇಕಂದ್ರೆ ಯಾಕೆ ಮಾಡ್ಬೇಕು ಡೀಪಿಂಗ್ ಅಂದ್ರೆ, ನಾವು ನರ್ಸರಿಯಿಂದ ಏನು ಸಸಿಗಳು ತರ್ತೇವಲ್ವಾ, ನರ್ಸರಿ ಅವ್ರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಮ್ದು ಹಿಂದ್ಗಡೆ. ಅದು ಸಲುವಾಗಿ ನಾವು ಕಂಪಲ್ಸರಿ ನಮ್ಮ ಹೊಲದಲ್ಲಿ ತಂದ ನಂತರ ನಾವು ಡೀಪಿಂಗ್ ಮಾಡಬೇಕು. ಡೀಪಿಂಗ್ ಹೆಂಗ್ ಮಾಡ್ಬೇಕಂದ್ರೆ, ಒಂದು ಫಂಗಿಸೈಡ್, ಒಂದು ಇನ್ಸೆಕ್ಟಿಸೈಡ್ ಮತ್ತು ಒಂದು PGR, ಯಾವುದು PGR ತಗೊಂಡು ನಾವು ಮಿಕ್ಸ್ ಮಾಡಿ ಇಂಥ ಒಂದು ಟಬ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಡೀಪ್ ಮಾಡಬೇಕು. ಡೀಪ್ ಯಾವ ತರ ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕು. ಡೀಪ್ ಅಂದ್ರೆ ಜಸ್ಟ್ ನಮ್ದೇನ್ ಕೆಳಗಿನ ಬೇರ್ ಇರ್ತಾವಲ್ವಾ, ಬೇರ್ ಅಷ್ಟೇ ಡೀಪ್ ಆಗ್ಬೇಕು, ಮೇಲ್ಗಡೆ ಡೀಪ್ ಆಗ್ಬಾರ್ದು. ಮೇಲ್ಗಡೆ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ತರ ಇಟ್ಬಿಡಿ ಅಷ್ಟೇ. ಡೀಪಿಂಗ್ ಮಾಡಿದ್ರೆ ನಮಗೆ ಏನ್ ಫಾಯ್ದಾ ಆಗುತ್ತೆ ಅಂದ್ರೆ, ನಾವು ಏನ್ ಪ್ಲಾಂಟೇಶನ್ ಮಾಡ್ತೀವಲ್ಲ, ಸುಮ್ನೆ ಪ್ಲಾಂಟೇಶನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಅದೀಗ ಸಸಿಗಳನ್ನು ನಾಟಲ್ಲ. ಡೀಪಿಂಗ್ ಮಾಡಿದ್ರೆ ಕಂಪಲ್ಸರಿ ನಾಟ್ತಾವೆ. ಅಂದ್ರೆ ನಮ್ಗೆ ಎಷ್ಟಾದ್ರೆ ನಮಗೆ ಫಾಯ್ದಾ ಆಗುತ್ತೆ, ಜಾಸ್ತಿನೂ ಇಲ್ಲ, ಫಾಯ್ದಾ ಆಗುತ್ತೆ ಎಷ್ಟಾದ್ರೂ. ಅಂದ್ರೆ ಡೀಪಿಂಗ್ ಮಾಡೋಕೆ ಜಾಸ್ತಿ ಖರ್ಚಿಲ್ಲ. ಒಂದು 50 ಲೀಟರ್ ನೀರ್ ಆದ್ರೆ ಒಂದು 15,000 ಸಸಿಗಳನ್ನು ಡೀಪ್ ಮಾಡ್ಬೋದು. ಈ ನನ್ನ ವಿನಂತಿ, ನೀವು ಕಂಪಲ್ಸರಿ ಎಲ್ಲರೂ ಡೀಪ್ ಮಾಡಿ ಪ್ಲಾಂಟೇಶನ್ ಮಾಡಿ.